ಇವತ್ತು GTTC ಕಾಲೇಜ್ ಬರ್ತಾ ಇದೆ. ನಾನು 73 ಕೋಟಿ ರೂಪಾಯಿ, 73 crores. ರಾಜ್ಯದೊಳಗೆ 2 ಕಡೆ, ಒಂದು ಮಧುಗಿರಿ ತುಮಕೂರು ಜಿಲ್ಲೆ, ಒಂದು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು, ಇನ್ನೊಂದೆರಡು ಹೈದರಾಬಾದ್ ಕರ್ನಾಟಕದ ಇವತ್ತೇನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮುಖಾಂತರ ಅವು ಆ ಕಡೆ ಮಾಡ್ತಾ ಇದ್ದಾರೆ, ಸಿಂಧನೂರು ಮತ್ತು ಆ ಪ್ರದೇಶಕ್ಕೆ. ಅದರ ನಬಾರ್ಡ್ದೊಳಗೆ ನಮ್ಮನ್ನು ಪರಿಗಣಿಸಿದ್ದಾರೆ. ಸೊ ಅದು ಮುಂದಿನ ದಿನಮಾನದಾಗ ಅನುಕೂಲ ಆಗ್ತದೆ. ಹಾಗೆ ಬ್ರಿಡ್ಜ್ ನಿಮ್ಗೆ ಗೊತ್ತದ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮಧ್ಯದಲ್ಲಿದ್ದೀವಿ ನಾವು, ಭೀಮೆಯ ದಡದಲ್ಲಿ. ಆ ಭೀಮಾ ನದಿಗೆ ಅಡ್ಡಲಾಗಿ ಒಂದು ಬ್ರಿಡ್ಜನ್ನು ಮಾಡ್ತಾ ಇದ್ದೀವಿ ನಾವು. ನನ್ನ ಹುಟ್ಟೂರು ಭೀಮೆಯ ದಡದಲ್ಲಿ ಪಡ್ನೂರು ಮತ್ತು ಅಂಕಲ್ಗಿ. ನಾನು ಮೊದಲಿನ ಅವಧಿಯಲ್ಲಿ ಅಫ್ಜಲ್ಪುರ್ ಶಾಸಕರ ಸಹಾಯದಿಂದ ನಾನು ಅವ್ರು ಕೂಡಿ 1968-69 ವೀರೇಂದ್ರ ಪಾಟೀಲರು ಆಗಿನ ಮುಖ್ಯಮಂತ್ರಿ ಇದ್ದಂತರು. ಅವಾಗ ಅದೊಂದು ಶಂಕುಸ್ಥಾಪನೆ ಮಾಡಿದ್ರಲ್ಲ, ಒಂದು ಬ್ರಿಡ್ಜ್ ಆಗಲಿ ಅಂತೇಳಿ, ಉಡ್ಚಾಣ್ ಮತ್ತು ರೋಡ್ಗಿ. ಅದ್ರ ಕಾರಣಾಂತರಗಳಿಂದ ಮುಂದೆ ಹಿರೇಮಣೂರು ಏನು ಅಫ್ಜಲ್ಪುರ್ ತಾಲೂಕಿನ ಗ್ರಾಮದವರ ಒತ್ತಾಯಕ್ಕೆ ಅಲ್ಲಿದ್ದು ಬಿಟ್ಟು ಹಿರೇಮಣೂರು ಮತ್ತು ಚಿಕ್ಕಮಣೂರು ನಡು ಬ್ರಿಡ್ಜ್ ಆಗಿತ್ತು. ಆದ್ರೆ ಅದನ್ನು ಹಾಗೆ ಉಳಿದಿತ್ತು ಅಂತ ಹೇಳಿ ನೆನಪಿಟ್ಟು ನಾನು ವೀರೇಂದ್ರ ಪಾಟೀಲರ ಮೇಲೆ ಇರ್ತಕ್ಕಂಥ ವಿಶೇಷ ಅಭಿಮಾನದಿಂದ ನಾನು ಅದು ಹಾಗೆ ಏನು ಉಳಿದಿತ್ತು ಅದನ್ನು ಹೋದ ಅವಧಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ ಮತ್ತು ಮಾದೇವಪ್ಪ ಅವರ ಸಹಕಾರದಿಂದ PWD ಸಚಿವರೇನಿದ್ದರು, ನಾವು ಅದನ್ನು ರೋಡ್ಗಿ ಮತ್ತು ಉಡ್ಚಾಣ್ ನಡುವೆ ಬ್ರಿಡ್ಜ್ ಮಾಡಿದ್ದೀವಿ. ಅದು ಗುಲ್ಬರ್ಗ ಬಿಜಾಪುರ ಜಿಲ್ಲೆಯ ಕನೆಕ್ಟಿಂಗ್ ಅನುಕೂಲ ಆಗ್ತದೆ ಅಂತೇಳಿ. ಸೊ ಈಗೇನು ಮಾಡ್ತಾ ಇದ್ದೀವಿ, ನಮ್ಮ ಗ್ರಾಮದ ಹತ್ರ ಒಂದು ರೈಲ್ವೆ ಟ್ರ್ಯಾಕ್ ಇದೆ, ನಿಮ್ಗೆ ಗೊತ್ತಿದೆ, ಶೋಲಾಪುರ್, ಗದಗ, ಹುಬ್ಬಳ್ಳಿ, ಬೆಂಗಳೂರು. ಆ ರೈಲ್ವೆ ಟ್ರ್ಯಾಕ್ ಜೊತೆಗೆ ಇನ್ನೊಂದು ಬ್ರಿಡ್ಜ್, ಈ PWD ಬ್ರಿಡ್ಜ್ ಆಯಿತು ಅಂದರೆ ಇದು KRDCL ಮುಖಾಂತರ ಮಾಡ್ತಾ ಇದ್ದೀವಿ ನಾವು. ಈ KRDCL ಈ ಬ್ರಿಡ್ಜ್ ನಾವು ಮಾಡಿದ್ದೀವಿ ಅಂದರೆ ಶೋಲಾಪುರ್ ಇಂಡಿ ಭಾಗ ಬಿಜಾಪುರ ಭಾಗದವ್ರಿಗೆ ಕನೆಕ್ಟಿವಿಟಿ ಸ್ಟ್ರೇಟ್ ರೈಲ್ವೆ ಟ್ರ್ಯಾಕ್ ಜೊತೆಗೆ ಒಂದು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಆ ಭಾಗದ ನಮ್ಮ ಭಾಗದ ಜನ ಎಷ್ಟು ಸಂತೋಷ ಪಟ್ಟಿದ್ದಾರೆ, ಅಷ್ಟೇ ಮಹಾರಾಷ್ಟ್ರದವರು ಸಹಿತ, ಶೋಲಾಪುರ ಜಿಲ್ಲೆಯ ಜನ ಸಹಿತ ಅದಕ್ಕೆ ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಈ ಅವಧಿ ಒಳಗೆ KRDCL ಮುಖಾಂತರ ಮಾಡ್ತಾ ಇದ್ದೀವಿ. ಇನ್ನೊಂದು ಕೆಶಪ್, ಚಡ್ಚಾಣ್, ಜಳಿಕೆ, ಇಂಡಿ, ಆಲ್ಮೇಲ್, ಅಫ್ಜಲ್ಪುರ್, ಗಣಗಾಪುರ್. ನಿಮ್ಗೆ ಗೊತ್ತಿರ್ಬೋದು, ಆ ಪ್ರದೇಶದೊಳಗೆ ನಿಮ್ಗೆ ಸಂಪರ್ಕ ಇತ್ತು ಅಂದರೆ ಯಾರ್ಯಾರು ಪಂಡ್ರಪುರಕ್ಕೆ ಹೋಗ್ತಾರೆ, ಬಹುತೇಕ ಜನ ಗಣಗಾಪುರಕ್ಕೆ ಹೋಗ್ತಾರೆ. ನಮ್ಮಲ್ಲಿ ಭಾಳ ಜನರ ಬೇಡಿಕೆ ಇತ್ತು ಅದು ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಸೊ ಆ ಕೆಶಪ್ನ ಒಳಗೆ 115 ಕಿಲೋಮೀಟರ್, 165 ಕಿಲೋಮೀಟರ್ ಲೆಂತಿಂದ ಒಂದು ರೋಡನ್ನು ತಗೋತಾ ಇದ್ದೀವಿ. ಅದರಲ್ಲಿ 4 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ನಾಗ್ಟಾಣದ ಚಡ್ಚಾಣ ಭಾಗ, ಇಂಡಿ, ಸಿಂದಗಿದ ಆಲ್ಮೇಲ್, ಅಫ್ಜಲ್ಪುರ್, ಗಣಗಾಪುರ, ಅಫ್ಜಲ್ಪುರ್ ಕೂಡಿ. ಅದರ 115 ಕಿಲೋಮೀಟರ್ದಾಗ ಕನಿಷ್ಠ 55 ಕಿಲೋಮೀಟರ್ ಬರೀ ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಆಗ್ತದೆ ಅನುಕೂಲ. ಉಳಿದ 3 ವಿಧಾನಸಭಾ ಕ್ಷೇತ್ರಗಳು ಕೂಡಿ 60 ಕಿಲೋಮೀಟರ್ ಆಗ್ತದೆ. ಅದು 540 ಕೋಟಿ ರೂಪಾಯಿದು ಅಂದಾಜನ್ನು ತಯಾರು ಮಾಡಿದ್ದಾರೆ. ಸೊ ಹೆಚ್ಚು ಕಮ್ಮಿ 2,200 ಕೋಟಿ ರೂಪಾಯಿ ನನ್ನ ಕ್ಷೇತ್ರದೊಳಗೆ ಕನೆಕ್ಟಿವಿಟಿಗೆ ಅನುಕೂಲ ಆಗ್ತದೆ. ಸೊ ಭಾಳ ಪ್ರಮುಖವಾಗಿ ಇಂಡಿ ನಗರದೊಳಗೆ ಬರ್ತದೆ. ಮತ್ತು ಇಂಡಿಯಲ್ಲೂ ಒಂದು ರಿಂಗ್ ರೋಡ್ ಮಾಡ್ತಾ ಇದ್ದೀವಿ, ಅದರೊಳಗೆ ಪ್ಲ್ಯಾನಿಂಗ್. ಇಂಡಿ ಬಿಜಾಪುರ ಜಿಲ್ಲೆಯ 2ನೇ ದೊಡ್ಡ ನಗರ, ಆಮೇಲೆ 2ನೇ ದೊಡ್ಡ ತಾಲೂಕನು. ಸೊ ಆ ಪ್ರದೇಶದ ಜನರಿಗೆ ಸಿಟಿ ಒಳಗೆ ಹೆವಿ ಲೋಡೆಡ್ ವೆಹಿಕಲ್ ಮೂವ್ಮೆಂಟ್ ಇದ್ದರೆ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಈ ಔಟರ್ ರಿಂಗ್ ರೋಡ್ ಒಂದು ಮಾಡ್ತಾಯಿದ್ದೀವಿ ನಾವು. ಸೊ ಇದರೊಳಗೆ ಅದನ್ನು ಸಹಿತ ನಾನು ಪ್ರೊವೈಡ್ ಮಾಡ್ಕೊರಿ ಅಂತೇಳಿನು. ಯಾಕಂದರೆ ಬಸ್ ಡಿಪೋ ಒಂದು ಮಾಡಿಸಿನ ಅಲ್ಲಿ. ಇವೆಲ್ಲ ಹೊರಗೆ ಹೋದು ಅಂದರೆ ನಿಮ್ಗೆ ಗೊತ್ತದ, ಬಿಜಾಪುರ ಜಿಲ್ಲೆಯೊಳಗೆ ಇಂಡಿ ಸಿಂದಗಿ ಭಾಗದೊಳಗೆ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಾಗಿವೆ. ಹೆವಿ ಲೋಡೆಡ್ ವೆಹಿಕಲ್ ಫ್ರಮ್ ನವೆಂಬರ್ 1 to ಫೆಬ್ರವರಿ ಮಾರ್ಚ್ ತನಕ ಮೂವ್ಮೆಂಟ್ ಇರ್ತದೆ ವೆಹಿಕಲ್ಸ್. ಸೊ ಸಾಧ್ಯ ಇದ್ದಟ್ಟು ಇಂಡಿ ನಗರದೊಳಗೆ ಎಲ್ಲ ವೆಹಿಕಲ್ಗಳು ಬರೋದು ಬೇಡ, ಹೊರ ಪ್ರದೇಶದೊಳಗೆ ತಿರುಗಾಡೋದು ಅಂದರೆ ಸಾರ್ವಜನಿಕರಿಗೂ ಸಹಿತ ಅದರಿಂದ ಅನುಕೂಲ ಆಗ್ತದೆ ಅಂಥೇಳಿ ಆ ಉದ್ದೇಶ ಇಟ್ಕೊಂಡು
ಈ ರೋಡನ್ನು ತಗೋತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಹಾಗೆ ಅನೇಕ ಯೋಜನೆಗಳನ್ನು ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ನಾವು 22 ಕೋಟಿ ರೂಪಾಯಿ ಅನೇಕ ಸಮುದಾಯಗಳ ಭವನವನ್ನು, ಅಂಬೇಡ್ಕರ್ ಭವನಗಳನ್ನು ಅದರಲ್ಲಿ ನಾವು ಮಾಡ್ತಾ ಇದ್ದೀವಿ. ಅವ್ರ ಜೊತೆಗೆ PRD ಅಡಿಪೇರ್ ಇಲಾಖೆ ಮುಖಾಂತರ ಪ್ರಗತಿ ಪಥ ಯೋಜನೆ ಈ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ಬಂದಿದೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲೂ 21 ಕೋಟಿಗೆ ಕಾಮಗಾರಿಗಳನ್ನು ಇಲ್ಲೇ ಚಾಲನೆ ಕೊಡ್ತಾ ಇದ್ದೀವಿ. ಅತಿವೃಷ್ಟಿಯಿಂದ ಹಾಳಾಗಿರ್ತಕ್ಕಂಥ ರಸ್ತೆಗಳ ಅಭಿವೃದ್ಧಿಗೆ 10 ಕೋಟಿ ರೂಪಾಯಿ. ಆಮೇಲೆ ಶುಗರ್ ಸೆಸ್ದಿಂದ ಏನು ದುಡ್ಡು ಬರ್ತಿತ್ತು ಅದಕ್ಕೂ 1 ಕೋಟಿ ರೂಪಾಯಿ ಕೆಲಸನ ಕೊಡಿದ್ವಿ ಕೆಲವು ಶಾಲಾ ಕಟ್ಟಡಗಳಿಗೆ. ಆಮೇಲೆ ಇನ್ನೊಂದು ಮಿರಿಗಿ ಹಳ್ಳಕ್ಕೆ ಬ್ರಿಡ್ಜ್ ಕಂಪ್ ಮಾಡ್ತೀವಿ. ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ನದಿ ಪಕ್ಕದ ಗ್ರಾಮಗಳು ಪರಿಸ್ಥಿತಿ ಹೆಂಗಿರ್ತಾವ, ಬ್ಯಾಕ್ ವಾಟರ್ ಎಲ್ಲೆಲ್ಲಿ ಹಳ್ಳದ ಬರ್ತಾವ ಅಲ್ಲಿಂದ ಇನ್ನೊಂದು ಗ್ರಾಮಕ್ಕೂ ಅನುಕೂಲ ಆಗ್ತದೆ. ಸೊ ಅಲ್ಲಿ ಆ ಬ್ರಿಡ್ಜ್ಗಳನ್ನು 8 ಮಾಡಿ ನಾನು ಗೋಸ ಶಿಲ್ಪಗಳು ಮಿರಿಗಿ ನಡು ಅಂಥದ್ದೇ ಇನ್ನೂ ಕೆಲವು ಬ್ರಿಡ್ಜ್ಗಳನ್ನು ಮಾಡ್ತಾ ಇದ್ದೀವಿ, ಬಾಂದಾರ್ಗಳನ್ನು ಮಾಡ್ತಾ ಇದ್ದೀವಿ. ಹಾಗೆ PT ಟ್ಯಾಂಕ್ಸ್ಗಳನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಇಂಡಿ ತಾಲೂಕಾ ಕ್ರೀಡಾಂಗಣ ಏನು ನಾವು ಮಾಡಿದ್ದೀವಿ. ಪ್ರತ್ಯೇಕ ಜಿಲ್ಲೆ ನಂತರ ಯಾವ ತಾಲೂಕಾಗ ಇನ್ನ ಕ್ರೀಡಾಂಗಣ ಇರಲಿಲ್ಲ. ಇಂಡಿ ಒಳಗೆ ಒಂದು ಕ್ರೀಡಾಂಗಣ ಮಾಡಿದ್ದೀವಿ ನಾವು, ಅದಕ್ಕೆ ಇನ್ನೊಂದು 1 ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟಿದ್ದೀವಿ. ಆಮೇಲೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆದು ಒಂದು ಪ್ರಾರಂಭ ಮಾಡ್ತಾ ಇದ್ದೀವಿ, 10 ಕೋಟಿ ರೂಪಾಯಿ. ಆಮೇಲೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಏನು ಮಾಡ್ತಾ ಇದ್ದೀವಿ, 8,66,00,000. ಆಮೇಲೆ ಇಂಡಿ ಶಾಂತೇಶ್ವರ ಹುಷನ್ ಭಾಷೆ ದೇವಸ್ಥಾನದ ಚಾಣ ಸಿದ್ಧಿಮಾರದು, ಯೋಗೇಶ್ವರ ಇಂಥವೆಲ್ಲ ಪ್ರಮುಖ ದೇವಸ್ಥಾನಗಳಿಗೆ 1 ಕೋಟಿ ರೂಪಾಯಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಆದಿನಾಥ್ ದಿಗಂಬರ್ ಅವರ ಅಂಜುಮನ್ ಇಸ್ಲಾಂ ಕಮಿಟಿ ಎಲ್ಲರಿಗೂ 1 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ.